ವರ್ಷದ ಸಂಭ್ರಮದಲ್ಲಿದೆ ಕಾಂಗ್ರೆಸ್ ಸರ್ಕಾರ. ಆದರೆ ಆರೋಪಗಳ ಮೇಲೆ ಆರೋಪ ವಿರೋಧ ಪಕ್ಷದ ಕಡೆಯಿಂದ ಕೇಳೋಕೆ ಸಿಗ್ತಾ ಇದೆ, ಎಸ್ಪೆಷಲಿ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಬಗ್ಗೆ. ಈಗಷ್ಟೇ ಬಿಜೆಪಿ ತನ್ನ ಅಧಿಕೃತ ಖಾತೆಯಲ್ಲಿ ಮಾಡಿರೋ ಟ್ವೀಟ್ ನೋಡಿ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಅಸಾಧ್ಯ ಅನಿಸೋದನ್ನು ನಾವು ಸಾಧಿಸಿ ತೋರಿಸಿದ್ದೇವೆ ಅಂತ. ಅದಕ್ಕೆ ಬಿಜೆಪಿ ಬರ್ಕೊಂಡಿದೆ, ಕೇವಲ 4 ತಿಂಗಳಲ್ಲಿ ಬರೋಬ್ಬರಿ 430 ಕೊಲೆ, ರಾಜ್ಯದಲ್ಲಿ ಸುಮಾರು 22,000 ಸುಲಿಗೆ, ಹಲ್ಲೆ, ಅತ್ಯಾಚಾರ, ಗಲಭೆ ಪ್ರಕರಣಗಳು. ಆ ದಿನಗಳ ಗೂಂಡಾ ಕೊತ್ವಾಲ್ ಕಂಡ ಕನಸನ್ನ ಈ ದಿನಗಳ ಕನಕಪುರದ ಬಂಡೆ 1 ವರ್ಷದಲ್ಲಿ ಸಾಧಿಸಿ ತೋರಿಸಿದ್ದಾರೆ, ಇನ್ಕ್ಲೂಡಿಂಗ್ ಪೆನ್ ಡ್ರೈವ್ ಪ್ರಕರಣ. ಆಯ್ತು ನೋಡಿ, ಈಗ ಅಪರಾಧ ಪ್ರಕರಣಗಳು ನಡೀತಾ ಇದ್ದಾವೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಇದ್ದಾವೆ. 2022 ಕಂಪೇರ್ ಮಾಡಿದ್ರೆ ಈ ವರ್ಷ ಕಡಿಮೆ ಇದ್ದಾವೆ. ಆ ಲೆಕ್ಕದಲ್ಲಿ ನಾವು ಲ್ಯಾಂಡ್ ಆರ್ಡರ್ನ ಕೇವಲ ರಿಪೋರ್ಟ್ ಬಂತು ಸರ್, 4 ತಿಂಗಳು ಜಾಸ್ತಿನೇ ಕಂಪ್ಯಾರಿಟಿವ್ಲಿ ಅಂತ ಹೇಳಿ. ಅಲ್ಲ, ಅದನ್ನ ನಾನು ಹೇಳ್ತಾ ಇದ್ದೀನಿ, ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಇಡೀ ದೇಶದಲ್ಲೂ ಕೂಡ ಇದೇ ರೀತಿ ಇದೆ. 28,000 ಅತ್ಯಾಚಾರಗಳಾಗಿದೆ ಇಡೀ ದೇಶದಲ್ಲಿ. ಅದು ಸರ್, ದೇಶದಲ್ಲಿ ಬಿಜೆಪಿ ಆಡಳಿತ ಇದ್ರು, ನಮ್ಮ ಜನ ಕಾಂಗ್ರೆಸ್ ಕೊಟ್ಟಿದ್ದು. ಅದಕ್ಕೇನು ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ, ಆ ಪ್ರಕರಣಗಳು ಆಗಬಾರದು, ಅವನ್ನೆಲ್ಲ ತಡೀಲಿಕ್ಕೆ ಪೊಲೀಸ್ ಇನ್ನೂ ಚುರುಕಾಗಿ ಕೆಲಸ ಮಾಡಬೇಕು. ಅದು ಒಂದು ಕಡೆ ಆಗುತ್ತೆ. ಆಮೇಲೆ ಮಾನ್ಯ ಡಿ.ಕೆ. ಶಿವಕುಮಾರ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಪೆನ್ ಡ್ರೈವ್ ಅಂತ. ಇದು ಅಕ್ಷಮ್ಯ ಅಪರಾಧ. ಬಿಜೆಪಿ ಮತ್ತು JDS ಮಾಡ್ತಾ ಇರೋ ತಂತ್ರಗಾರಿಕೆ ಹೆಂಗಿದೆ ಅಂದರೆ, ಯಾವುದು ಮೂಲ ಪ್ರಕರಣ ಇದೆ, ಆ ಮೂಲ ಪ್ರಕರಣದಿಂದ ಜನಗಳು ದಿಕ್ಕು ತಪ್ಪಬೇಕು, ಅದ್ರ ಕಡೆ ಚರ್ಚೆ ಆಗಬಾರ್ದು, ಅದ್ರ ಮೇಲಿನ ಗಂಭೀರತೆ ಹೋಗ್ಬೇಕು, ಬೇರೆ ಕಡೆ ಚರ್ಚೆ ಆಗ್ಬೇಕಂತ ಹೇಳಿ ಅವರ ಸೋಲಿನ ಹತಾಶೆ ನಿರಾಶೆಯಿಂದ ಮತ್ತೆ ಮುಂದೆ ಬರೋ ಸೋಲಿನ ಹತಾಶೆ ನಿರಾಶೆಯಿಂದ ಅವರು ಧ್ವನಿ ಇದೆ ಅಂತ ಆರೋಪ ಬಂದಿದೆ. ಇವತ್ತು ಕುಮಾರಸ್ವಾಮಿ ಅವರು ಹೇಳೇ ಬಿಟ್ರು, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲು ಮಾಡ್ಕೊಳ್ಬೇಕು, ಸೆಕ್ಷನ್ 107, 108, 202. ಅಲ್ಲ, ಅವ್ರು ಹೋಗ್ಲಿ. ಯಾಕಂದ್ರೆ ಅವರು ಏನಂದ್ರೆ, ಯಾರು ಸಂತ್ರಸ್ತರಿದ್ದಾರೆ ಅವರೆಲ್ಲ ಬಂದು ನೀವು ಧೈರ್ಯವಾಗಿ ಬಂದು ನಿರ್ಭಯತೆಯಿಂದ ಬಂದು ಕಂಪ್ಲೇಂಟ್ ಕೊಡಿ ಅಂತ ಯಾರು ಹೇಳಿಲ್ಲ. ಇವರೆಲ್ಲ ಎಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ, ಬಿಜೆಪಿ JDS ದಿನಾ ಮಾಧ್ಯಮದ ಮುಖಾಂತರ, ಹೇಳಿಕೆ ಮುಖಾಂತರ ಯಾವುದೇ ಸಂತ್ರಸ್ತೆಯರು ನೇರವಾಗಿ ಬಂದು ಧೈರ್ಯವಾಗಿ ಪಬ್ಲಿಕಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಇಲ್ಲ ಈಗ. ಆದರೆ ಅದು SIT ಮಾಡ್ಕೊತಾರೆ, ತನಿಖೆಯನ್ನು ಮಾಡ್ಕೊತಾರೆ. ಇವರು ಆ ಮೂಲ ಪ್ರಕರಣವನ್ನು ಬಿಟ್ಟು ಯಾರೋ ಪೆನ್ ಡ್ರೈವ್ ಅಲ್ಲಿ ನೋಡೋದು. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅದು ಬಿಜೆಪಿ ಹಾಸನದ ಬಿಜೆಪಿ ಮಾಜಿ ಶಾಸಕನ ಆಪ್ತರು ಯಾರೋ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೂ ತಲೆ ಸಿಕ್ಕಿರ್ಬೋದು ಆ ಪೆನ್ ಡ್ರೈವ್. ಅವ್ರನ್ನೂ ಕೂಡ ಯಾರ್ಯಾರ್ತೋ ಪೆನ್ ಡ್ರೈವ್ ಇದೆ ಅಥವಾ ಯಾರ್ಯಾರು ಹಂಚಿದ್ದಾರೆ ಎಲ್ಲರನ್ನೂ SIT ತನಿಖೆ ಮಾಡಲಿ, ಬಂಧಿಸ್ಲಿ, ಅದು ಬೇರೆ ಕೆಲಸ. ಆದರೆ ತಾವು ಗಂಭೀರವಾಗಿ ಯಾವ ಆರೋಪ ಇದೆ, ಯಾರ ಮೇಲೆ ಆರೋಪ ಇದೆ, ಯಾವ ಮೂಲ, ಅದಕ್ಕೆ ಕಾರಣ ಯಾರು, ಆ ಆರೋಪಿ ತಲೆ ತಪ್ಪಿಸ್ಕೊಂಡಿದ್ದಾನೆ, ಬಿಜೆಪಿ JDS ನ ಮೈತ್ರಿಯ ನಾಯಕ ಆತ, ಅಭ್ಯರ್ಥಿ ಆತ, ಇವ್ರು ಗೊತ್ತಿದ್ದು ಅವ್ರಿಗೆ ಇಲ್ಲಿವರೆಗೂ ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಆತನ ರಕ್ಷಣೆ ಮಾಡ್ಲಿಕ್ಕೆ ಇವರಿಬ್ರು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ, ಜನತೆಗೆ ಚರ್ಚೆ ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದೊಂದು ವಿಷಯ. ಡಿ.ಕೆ. ಶಿವಕುಮಾರ್ ಅವ್ರ ಮೇಲೂ ಕೂಡ ಕೇಸ್ ಹಾಕಬೇಕು ಅಂತ ಈಗ ನಾನು ಹೇಳುವಂಥದ್ದು, ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಗೆದ್ದಿರೋದು JDS ಕಾಂಗ್ರೆಸ್ ಮೈತ್ರಿಯ ಸಂಸದರಾಗಿ. ಮೊದಲು ಅದನ್ನು ಫಸ್ಟ್ ಹೇಳಿ, ಆಯ್ತಾ? ನಾವು ಒಬ್ಬ ಅಕ್ಯೂಸ್ಡ್ನ ಅವ್ರು ಯಾವುದೇ ಇರ್ಬೋದು, ಯಾವುದೇ ಸ್ಥಾನಮಾನದಲ್ಲಿ ಇರ್ಬೋದು, ನಾವು ಅವ್ರನ್ನ ಎಂಡೋರ್ಸ್ ಮಾಡೋದಾಗ್ಲಿ, ಅವ್ರು ಸಪೋರ್ಟ್ ಮಾಡೋದಂತ. ಇಲ್ಲಿ ರಾಜ್ಯ ಸರ್ಕಾರ ಇತ್ತು, ಅವ್ರಿಗೊಂದು ಅಂಗರಕ್ಷಕನ ಕೊಟ್ಟಿರ್ತಾರೆ, ಗನ್ಮ್ಯಾನ್ ಕೊಟ್ಟಿರ್ತಾರೆ. ಇಂಟೆಲಿಜೆನ್ಸ್ ಏನು ಕತ್ತೆ ಕಾಯ್ತಾ ಇದ್ದ? ಯಾಕೆ ಸರ್ಕಾರ ಇವ್ರದೇ ಗೌರ್ಮೆಂಟ್ ತಾನೇ ಇದ್ದಿದ್ದು. ಅವ್ರು ನಾವು ಏರ್ಪೋರ್ಟ್ವರೆಗೆ ಹೋಗೋರ್ಗೆ ಯಾಕೆ ಬಿಟ್ರಿ ನೀವು? ಅಲ್ಲ, ಹಿಡಿದು ಬಂಧನ ಮಾಡಬೇಕಿತ್ತು ಸರ್. ನೋಡಿ, ನಿಮಗೆ ಈ ವಿಷಯದಲ್ಲಿ ರಾಜಕೀಯ ಮಾಡಬೇಕಾಗಿದೆ. ನಿಮಗೆ ಈ ವಿಷಯದಲ್ಲಿ ರಾಜಕೀಯ ಮಾಡಬೇಕಾಗಿದೆ. ಪ್ರಜ್ವಲ್ ರೇವಣ್ಣ ಆಗಲಿ, ಡಿ.ಕೆ. ಶಿವಕುಮಾರ್ ಆಗಲಿ, ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕೆಲಸ ಮಾಡಿ. ಈಗ ನೇಹ ಪ್ರಕರಣ ಆಯಿತು, ನೇಹ ಪ್ರಕರಣದ ಆರೋಪಿಯನ್ನ ನೀವು ಎನ್ಕೌಂಟರ್ ಮಾಡಿದ್ರೆ ಅಂಜಲಿ ಆಗಲಿ, ಇನ್ನೊಬ್ಬ ಮಹಿಳೆ ಆಗಲಿ, ಅವ್ರ ಮೇಲೆ ಯಾವುದೋ ಹೆಣ್ಮಕ್ಳು ಬೀಳ್ತಾ ಇಲ್ಲ. ನಿಮಗೆ ರಾಜಕೀಯ ಮಾಡಬೇಕಾಗಿದೆ. ನೇಹ ಪ್ರಕರಣದ ಆರೋಪಿ ಮೇಲೆ ಕಠಿಣ ಕ್ರಮ ತಗೊಂಡು ಎನ್ಕೌಂಟರ್
ವಿಫಲವಾಗಿಲ್ಲ ಅಂತ ಒಪ್ಕೊಳ್ಳಿ. ನೀವು ಅಸಮರ್ಥರು, ನಿಮ್ಮ ಕೈಲಿ ಆಗಲ್ಲ, ನೀವು ಒಪ್ಕೊಳ್ಳಿ. ಕೈಲಾದವರು ಅಂತ ಒಪ್ಕೊಳ್ಳಿ ನೀವು. ಸಂಕೀರ್ತ ಅವರೇ, ನಟರಾಜ್ ಗೌಡ್ರೆ, ನಿಮ್ಮಿಬ್ಬರ ಕೇಳಿಸ್ಕೊಳ್ಳಿ. ರಾಷ್ಟ್ರೀಯ ನಾಯಕರ 10 ಸೆಕೆಂಡ್ ಕೇಳಿಸ್ಕೊಳ್ಳಿ. ಲೋಪಕ್ಕೆ ನಟರಾಜ್ ಗೌಡ್ರೆ, ನೀವು ಡೈಲಾಗ್ ಕೇಳಿಸ್ಕೊಳ್ಳಿ. ಸರ್ಕಾರ ಬಿಜೆಪಿ ರಾಷ್ಟ್ರೀಯ ನಾಯಕರ ಲೋಪ. ಯಾಕೆ ನೀವು ತಪ್ಪಿದ್ದೀರಾ? ಕಾನೂನು ಸುವ್ಯವಸ್ಥೆ ಯಾರ ಕೈಲಿದೆ? ಇಲ್ಲ, ನಟರಾಜ್ ಗೌಡ್ರೆ, ಸಂಕೀರ್ತ ಅವರೇ ಏನ್ ಗೊತ್ತಾ? ಸಂಕೀರ್ತ ಅವರೇ, ಆಯ್ತು ಕೇಳಿಸ್ಕೊಳ್ಳಿ ಅಪ್ಪ, ಕೇಳಿಸ್ಕೊಳ್ಳಿ. ಆಯ್ತು, ಕೋಪ ನಿಮ್ಗೂ ಇದೆ, ನಿಮ್ಗೂ ಇದೆ. ನಿಮ್ಮ ಕಾಳಜಿಗೆ ಸಂಕೀರ್ತ ಅವರೇ, ಸಂಕೀರ್ತ ಅವರೇ, ನಿಮ್ಮಿಬ್ಬರ ಗಂಟಲ ಆರೋಗ್ಯದ ಹಿತದೃಷ್ಟಿಯಿಂದ ಹೆಚ್ಚೆಚ್ಚಂದ್ರೆ 30 ಸೆಕೆಂಡ್ ಕಿರ್ಚ್ಬಿಡ್ಲಪ್ಪ, ಆಮೇಲೆ ಅವ್ರ ಗಂಟ್ಲು ಇನ್ನೊಂದು 20 ನಿಮಿಷ ನಡೀಲಿ ಅಂತ ನಾವು ಸೆಕೆಂಡ್ ಟೈಮರ್ ಹಾಕಿರ್ತೀವಿ. ಅದ್ರ ಬಗ್ಗೆ ಆದ್ರೂ ಗಮನ ಕೊಡಿ ವಿನಾಯಕ್ ಅವರೇ. ಇನ್ನೊಂದು 30 ಸೆಕೆಂಡ್ ಹಾಕ್ಬಿಡಿ. ಹಾಕೋಣ ಸರ್, ನಿಮ್ ಸರ್ದಿ ಬಂದಾಗ 1 ನಿಮಿಷ ಹಾಕ್ಸೋಣಂತೆ. ವಿನಾಯಕ್ ಅವರೇ, ಈ ಅಪರಾಧ ಪ್ರಕರಣಗಳನ್ನ ತಡೆ ಹಿಡಿಯೋದ್ರಲ್ಲಿ ನೇರವಾಗಿ ಸರ್ಕಾರ ಹೆಂಗ್ ಪಾತ್ರ ನಿರ್ವಹಿಸುತ್ತೋ ಗೊತ್ತಿಲ್ಲ. ನಾನು ಆಗ್ಲೇ ಹೇಳ್ತಿದ್ದಾಗೆ ಪ್ರತಿಯೊಬ್ಬ ಆರೋಪಿ ಹಿಂದೆ ಕೂಡ ಒಬ್ಬ ಪೊಲೀಸನ್ನ ಬಿಟ್ಬಿಟ್ಟು ತಡೆಯೋಕಂತೂ ಪ್ರಾಕ್ಟಿಕಲಿ ಇಂಪಾಸಿಬಲ್. ಆದ್ರೆ ಅಪರಾಧ ನಡೆದಾಗ ಸರ್ಕಾರ ಸ್ಪಂದಿಸೋ ರೀತಿ, ನಾನು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೆ. ತಕ್ಷಣಕ್ಕೆ ಗೃಹ ಸಚಿವರು ಏನೋ ಹೇಳಿಕೆ ನೀಡಿಬಿಡೋದು, 5 ದಿನ ಆದ್ಮೇಲೆ ಅಂಜಲಿ ನಿವಾಸಕ್ಕೆ ಹೋಗಿ ಈಗ ಸಾಂತ್ವನ ಹೇಳ್ತಿದ್ದೀವಿ ಅಂತ ಹೇಳೋದು, ಬಿಜೆಪಿ ಅವರು ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋ ತರ ತಕ್ಷಣಕ್ಕೆ ಹೋಗೋದು, ಸ್ಪಂದಿಸೋದು, ಪ್ರತಿಭಟನೆ ಮಾಡೋದು, ಇದರಲ್ಲೂ ಕೂಡ ರಾಜಕೀಯ ನಡೀತಾ ಇರೋದ್ರಿಂದಾಗೆ ಈ ಅಪರಾಧ ಚಟುವಟಿಕೆಗಳನ್ನು ನಡೆಸುವ ಮನಸ್ಥಿತಿ ಇರುವವರಿಗೆ ಎಲ್ಲ ಒಂದ್ ಕಡೆ ಪೂರಕವಾಗುವ ವಾತಾವರಣ ಇದೆಯಾ? ಅನುಮಾನ ಇದೆ, ನೀವು ಹೇಳಿ, ಹೌದೋ ಇಲ್ಲ? ಯಾವಾಗಲೂ ಒಂದು ಘಟನೆ ಅಥವಾ ಒಂದು ಕೊಲೆ ನಡೆಯೋದು ಅಥವಾ ಎಲ್ಲೋ ಒಂದು ಕಡೆ ಗಲಾಟೆ ಆಗೋದು, ಇದ್ರ ಮೇಲೆ ನಾವು ಸರ್ಕಾರದ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿಯನ್ನು ರಾಜ್ಯದನ್ನು ನಾವು ಪರಿಗಣಿಸೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಸರ್ಕಾರಗಳಿದ್ದಾಗೂ ಕೊಲೆಗಳಾಗ್ತವೆ, ಆತ್ಮಹತ್ಯೆಗಳಾಗ್ತವೆ, ಗಲಾಟೆಗಳಾಗ್ತವೆ. ಆ ಇನ್ಸಿಡೆಂಟ್ಗಳನ್ನು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ಇನ್ಸಿಡೆಂಟ್ ಆದಮೇಲೆ ಏನು ತನಿಖೆ ನಡೆಯುತ್ತೆ ಅದರಲ್ಲಿ ಜನರಿಗೆ ಒಂದು ಭಾವನೆ ಇರಬೇಕು, ತನಿಖೆ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಮತ್ತು ಏನು ಭಾಳ ಸತ್ಯವಾದ ತನಿಖೆ ನಡೀತಾ ಇದೆ ಅಂತ. ಈಗ ಉದಾಹರಣೆಗೆ ನೇಹಾ ಪ್ರಕರಣ ತಗೋಣ. ನೇಹಾ ಮರ್ಡರ್ ಆದಾಗ ಅವ್ರನ್ನ ಆರೋಪಿಯನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದರು. ಆದರೆ ಏನು ಮಾಡಿದರು, ಇಮಿಡಿಯೇಟಾಗಿ ಅವನನ್ನು ಜೈಲಿಗೆ ಕಳಿಸಿದ್ರು, ಅಂದರೆ ನ್ಯಾಯಾಂಗ ಬಂಧನ ಆಯಿತು. ಪೊಲೀಸರು ಅವನನ್ನು ಕಸ್ಟಡಿ ತೊಗೊಳ್ಳಿಲ್ಲ. ಯಾಕೆ ತೊಗೊಳ್ಳಿಲ್ಲ ಅಂದರೆ ಅವ್ರು ಆವಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ರು, ಇದು ಒಂದು ಏನು ಅವ್ರು ಲವ್ ಮಾಡಿದಾಗ ಇಷ್ಟಪಟ್ಟಿಲ್ಲ ಅಂತ ಅವರು ಮರ್ಡರ್ ಮಾಡಿದ್ರು ಅಂತ ಡಿಸೈಡ್ ಮಾಡಿಬಿಟ್ರು. ಅವನ ಹಿಂದೆ ಯಾರಾದರೂ ಇದ್ರ, ಅವನಿಗೆ ಆ ಲವ್ ಮಾಡೋದಕ್ಕೆ ಯಾರ್ಯಾರು ದುಡ್ಡು ಕೊಟ್ಟಿದ್ರ ಇಲ್ವಾ, ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಈಗ ಪೆನ್ಡ್ರೈವ್ ಪ್ರಕರಣನೂ ಅಷ್ಟೇ. ಪೆನ್ಡ್ರೈವ್ ಪ್ರಕರಣದಲ್ಲೂ ಕೂಡ ಎರಡೂ ಕಡೆಯಿಂದ ತನಿಖೆ ಆಗ್ತದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಳಸ್ಕೊಂಡ್ರು ಅಂತಾದರೆ ಪೆನ್ಡ್ರೈವನ್ನು ಯಾರೊಬ್ಬರು ಬಳಸ್ಕೊಂಡಿದ್ದಾರೆ, ಆ ವಿಡಿಯೋವನ್ನು. ಪ್ರಜ್ವಲ್ ರೇವಣ್ಣ ಬಳಸ್ಕೊಂಡಿದ್ದು ಹೆಂಗೆ ತಪ್ಪು, ಆ ವಿಡಿಯೋ ಇಟ್ಕೊಂಡು ಅವ್ರನ್ನ ಬಳಸ್ಕೊಂಡಿದ್ದು ತಪ್ಪು ಅಂತ ಜನರ ಭಾವನೆ ಇದೆ. ಸೊ ಜನರಿಗೆ ಅದು ಹಾಗಾದ್ರೆ ಅದನ್ನು ಮಾಡಿದ್ಯಾರು? ಅದನ್ನ ಚುನಾವಣೆ ಸಂದರ್ಭದಲ್ಲಿ ಅದನ್ನ ಹೊರಗಡೆ ಬಿಟ್ಟು ಸುದ್ದಿ ಮಾಡಿ ಅದರಲ್ಲಿ ಆ ಲೇಡೀಸ್, ಈಗ ಆಕ್ಚುಲಿ ನಿಜವಾಗಿ ಅನ್ಯಾಯ ಎರಡೂ ಕಡೆಯಿಂದ ಲೇಡೀಸ್ಗೆ ಆಗಿರೋದು. ಅವರ ಐಡೆಂಟಿಟಿ ಹೊರಗಡೆ ಬಂದಿರೋದು ಹೊರತು ಪ್ರಜ್ವಲ್ ರೇವಣ್ಣ ಐಡೆಂಟಿಟಿ ಬಂದಿಲ್ಲ. ಪ್ರೆಸ್ ಮೀಟ್ ಅಲ್ಲಿ ಪ್ರಜಾವಾಣಿದೊಂದು ಆರ್ಟಿಕಲ್ ಕೋಟ್ ಮಾಡಿ ಹೇಳ್ತಾ ಇದ್ರು, ಹಾಸನದಲ್ಲಿ ಲಾಂಗ್ ಲೀವ್ ಹಾಕಕ್ಕೆ ಹೆದರ್ತಿದ್ದಾರೆ ಅಂತ ಹೆಣ್ಮಕ್ಳು. ಆ ಪರಿಸ್ಥಿತಿ, ಆ ತರ ಪರಿಸ್ಥಿತಿ ಬಂದಿರೋದಕ್ಕೆ ಕಾರಣ ಏನು? ಆಮೇಲೆ ಈಗ ದೇವರಾಜೇಗೌಡರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೇವರಾಜೇಗೌಡರ ವಿರುದ್ಧನೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೇವರಾಜೇಗೌಡರ ವಿರುದ್ಧ ಕೊಟ್ಟ ಕಂಪ್ಲೇಂಟ್ ಬಹಳ ಸ್ಪೀಡಾಗಿ ನಡೀತಾ ಇದೆ. ದೇವರಾಜೇಗೌಡರು ಕೊಟ್ಟ ಕಂಪ್ಲೇಂಟ್ ಏನೂ ಆಗಿಲ್ಲ ಅಂತ ಜನರಿಗೆ ಹೊರಗಡೆಯಿಂದ ನೋಡುವಾಗ ಸಹಜವಾಗಿ ಅನಿಸುತ್ತೆ. ಈ ಥರ ಭಾವನೆ ಬರೋ ಥರ ತನಿಖೆಗಳು ನಡೆದಾಗ ಸಹಜವಾಗಿ ಜನರಲ್ಲಿ ಏನು ಬರುತ್ತೆ ಅಂತಂದರೆ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಥವಾ ಸರಿಯಾಗಿ ಪ್ರಕರಣಗಳನ್ನು ಇವರು ಹ್ಯಾಂಡಲ್ ಮಾಡ್ತಾ ಇಲ್ಲ ಅನ್ನೋ ಏನು ಭಾವನೆ ಜನರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆಗದೇ ಇರೋ ಹಾಗೆ ಗೃಹ ಸಚಿವರು ಹೆಚ್ಚು ಕೇರ್ ತಗೊಂಡ್ರೆ, ಅಧಿಕಾರಿಗಳನ್ನು, ಪರಮೇಶ್ವರ್ ಭಾಳ ಒಳ್ಳೆ ರಾಜಕಾರಣಿ, ಒಳ್ಳೆ ಏನು ವ್ಯಕ್ತಿ ಕೂಡ, ಆದರೆ ಅವರು ಗೃಹ ಇಲಾಖೆಯನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದ್ರ ಜನರ ದೃಷ್ಟಿಯಿಂದ ನೋಡುವಾಗ ಇಂಟರ್ನಲ್ಲಿ ಏನಾದರೂ ಇರ್ಬೋದು, ಆದರೆ ಹೊರಗಡೆಯಿಂದ ಜನರು ನೋಡುವಾಗ ಗೃಹ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಲ್ವ. CM ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಖಾತೆ ಗೃಹ ಇಲಾಖೆ. ಯಾಕೆ ಅಂತಂದ್ರೆ ದಿನ ಒಂದೊಂದು ಸಮಸ್ಯೆ ಇರ್ತದೆ. ಗ್ರಹಿಕೆ, ಜನರ ಗ್ರಹಿಕೆ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಜನರು ಯಾವ ತರ ಅದನ್ನು ಗ್ರಹಿಸ್ತಾ ಇದ್ದಾರೆ, ಜನರು ಅದರ ಮೇಲೆ ಅವರು ಸರ್ಕಾರವನ್ನು ಅಳಿತಾರೆ, ಯಾವ ತರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆಮೇಲೆ ಪೊಲೀಸ್ ಇಲಾಖೆ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆಮೇಲೆ ಏನ್ ಗೊತ್ತಾ, ಅಪರಾಧ ಪ್ರಕರಣಗಳಾಗಿಲ್ಲ, ಏರಿಕೆ ಆಗಿದೆಯಾ ಕಡಿಮೆ ಆಗಿದೆ, ಆ ಗ್ರಾಫ್ ಕನೆಕ್ಟ್ ಮಾಡೋದು ನೋಡೋಣಂತೆ, ಆಮೇಲೆ ಕಂಪೇರ್ ಮಾಡೋದು. ಆದರೆ ಬಿಜೆಪಿ ಇಂತಹ ಯಾವುದೇ ಪ್ರಕರಣ ಆದಾಗ್ಲೂ ಕೂಡ ಅದಕ್ಕೆ ಬೇರೆ ರೀತಿಯ ಬಣ್ಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡುವಂತದ್ದು ಹುಬ್ಬಳ್ಳಿಲಾಗಿರ್ತಕ್ಕಂಥ ಪ್ರಕರಣಗಳಿಗೆ ಬಣ್ಣ ಕೊಡೋದು, ತನಿಖೆ ಆಗಕ್ಕೆ ಮುಂಚೆನೆ ಇವ್ರು ಇದೇ ಕಾರಣಕ್ಕಾಗಿದೆ ಅಂತ ಹೇಳುವಂಥದ್ದು, ಆಮೇಲೆ ಅದಕ್ಕೆ ಈ ದಿಕ್ಕಿನಲ್ಲೇ ನಡಿಬೇಕು ಅಂತ ಪ್ರಯತ್ನ ಮಾಡುವಂಥದ್ದು, ಅದು ಆಗೋದಿಲ್ಲ. ಕಾನೂನು, ಪೊಲೀಸ್ ಇಲಾಖೆ ತಮ್ಮ ಕೆಲಸವನ್ನ ಮಾಡ್ತದೆ. ಇವರು ಯಾವ ಪ್ರಭಾವವನ್ನೇ ಮಾಡ್ಲಿ, SIT ಅಷ್ಟೇನೆ, ಪೆನ್ ಡ್ರೈವ್ ವಿಷಯದಲ್ಲಿ SIT ಅಷ್ಟೇನೆ. ಬಿಬಿಎಂಪಿ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರ
ಇವತ್ತು ಏನಾಗ್ತಾ ಇದೆ ಅಂದ್ರೆ ರಾಜ್ಯದಲ್ಲಿ ಇವತ್ತು ಅಪರಾಧಿಗಳು ಹಿಡಿತಾರೆ, ಒಬ್ರಿಗೂ ಶಿಕ್ಷೆ ಕೊಡಿಸೋದ್ರಲ್ಲಿ ಪೊಲೀಸ್ ಫೇಲ್ಯೂರ್ ಆಗ್ತಾ ಇದೆ. ಯಾಕೆಂದ್ರೆ ಪ್ರತಿಯೊಬ್ಬ ಆಫೀಸರು 20 ಲಕ್ಷ 30 ಲಕ್ಷ 50 ಲಕ್ಷ ಕೋಟಿಗಟ್ಲೆ ಈ ಸ್ಯಾಂಟ್ರೋ ರವಿ ಅಂತ ಬ್ರೋಕರ್ಸ್ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊ ಬರ್ತಾರೆ. ಅವ್ರಿಗಿರೋ ಅವಧಿ ಕೇವಲ 11 ತಿಂಗಳು ಮಾತ್ರ. ಅವ್ನ ಎಂತ ನಿಷ್ಠಾವಂತ ಇದ್ರು ಅವನ್ನ ಹಾಕಿದ ಅಮೌಂಟ್ ರಿಕವರಿ ಮಾಡ್ತಾನ ಇಲ್ಲ ಕೇಸ್ ನಡೆಸ್ತಾನ? ಇದು ಸಮಸ್ಯೆ ನಡೀತಾ ಇರೋದು ರಾಜ್ಯದಲ್ಲಿ. ಇದು ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಪೊಲೀಸ್ ಇಲಾಖೆಗೆ ಸರ್ಜರಿ ಮಾಡುವಂತ ಯಾವ ವ್ಯಕ್ತಿನೇ ಹುಟ್ಟಿಲ್ಲ ಕರ್ನಾಟಕದಲ್ಲಿ. ಇದರಿಂದ ಏನಾಗ್ತಾ ಇದೆ, ಇವತ್ತು ಟನ್ಗಟ್ಲೆ ಗಾಂಜಾ ಓಡಾಡ್ತಾ ಇದೆ, ಟನ್ಗಟ್ಲೆ ಗಾಂಜಾ ಓಡಾಡ್ತಾ ಇದೆ ಬೆಂಗಳೂರು ಒಂದ್ರಲ್ಲೇ, ಟನ್ಗಟ್ಲೆ. ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಒಬ್ಬನೇ ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡ್ಸಿದಾರ ಬೆಂಗಳೂರಲ್ಲಿ? ಎಷ್ಟು ಜನ ಇವತ್ತು ನೈಜೀರಿಯನ್ಸು ಪೊಲೀಸ್ನ ಅಟ್ಟಾಡಿಸ್ಕೊಂಡು ಹೊಡಿತಾವ್ರೆ ಬೆಂಗಳೂರಲ್ಲಿ. ಆ ಪರಿಸ್ಥಿತಿಗೆ ಹೀನಾಯ ಪರಿಸ್ಥಿತಿಗೆ ಹೋಗಿದೆ. ಅಂದ್ರೆ ಯಾವ ಲೆವೆಲ್ಗೆ ಹೋಮ್ ಮಿನಿಸ್ಟರ್ ಕಂಟ್ರೋಲ್ ಮಾಡ್ತಾವ್ರೆ ರಾಜ್ಯನ. ಇವರು ಹೋಮ್ ಮಿನಿಸ್ಟರ್ ಆಗೋದಕ್ಕೆ ಲಾಯಕ್ಕಿಲ್ಲ, ನಾನು ಹೇಳ್ತೀನಿ. ಫಸ್ಟ್ ಇವರು ರಾಜೀನಾಮೆ ಕೊಟ್ಟು ಹೋಗ್ಲಿ, ಬೇರೆಯವ್ರು ಬರ್ಲಿ. 136 ಜನ ಬರ್ಲಿ, ಕಂಟ್ರೋಲ್ ಮಾಡಿ. ಮತ್ತೆ ಇವತ್ತು ಟನ್ಗಟ್ಲೆ ಗಾಂಜಾ ಓಡಾಡ್ತಾ ಇದೆ, ಟನ್ಗಟ್ಲೆ MDMA ಓಡಾಡ್ತಾ ಇದೆ. ಇದ್ರ ಬಗ್ಗೆ ಒಂದು ಕಂಟ್ರೋಲ್ ಇಲ್ಲ. ಇವತ್ತು ಮೊನ್ನೆ ಎಲೆಕ್ಷನ್ ಕಮಿಷನ್ ಏನು ಇವತ್ತು ಹಣಕ್ಕಿಂತ ಹೆಚ್ಚಾಗಿ ಗಾಂಜಾ ಇದು ಲಾಸ್ಟ್ 1 ನಿಮಿಷ ಸಮಯ ಇದೆ. ದಯಮಾಡಿ ಎಲ್ಲರೂ ಕೋಆಪರೇಟ್ ಮಾಡಿ. ನನಗೆ 2 ಪ್ರಮುಖ ಪ್ರಶ್ನೆಗೆ ಉತ್ತರ ಬೇಕು. ಎಸ್ ಆರ್ ನೋ ಅಲ್ಲಿ ಒಂದು, ನಂಬರ್ ಅಲ್ಲಿ ಒಂದು. ನಟರಾಜ್ ಗೌಡ್ರೆ, ನಿಮ್ಮಿಂದಲೇ ಪ್ರಾರಂಭ. ಪೆನ್ ಡ್ರೈವ್ ಪ್ರಕರಣ ಕಾಂಗ್ರೆಸ್ ಸರ್ಕಾರದ ಮೇಲೆ ಪರಿಣಾಮ ಬೀರಿದೆಯಾ ಇಲ್ವಾ? ಎಸ್ ಆರ್ ನೋ. 1 ವರ್ಷದ ಸಾಧನೆಗೆ ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಎಸ್ ಆರ್ ನೋ 10ಕ್ಕೆ 10 ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಆಗಿದೆ. ಈ ಸರ್ಕಾರ ಸಾಧನೆ ತುಂಬಾ ಚೆನ್ನಾಗಿದೆ. ಆಮೇಲೆ ಪೆನ್ ಡ್ರೈವ್ ಇಂದ ಬಿಜೆಪಿ JDS ಗೆ ಮುಜುಗರ ಆಗಿದೆ. JDS ಹೇಳ್ತಾ ಇರೋದು, ರಾಜ್ಯ ಸರ್ಕಾರ 5 ಗ್ಯಾರಂಟಿ ಬಿಟ್ರೆ ಇನ್ನೆಲ್ಲ ಹಂತದಲ್ಲಿ ರೆವಿನ್ಯೂ ಆಗ್ಬೋದು, ಪೊಲೀಸ್ ಆಗ್ಬೋದು, ಎಲ್ಲಾ ಡಿಪಾರ್ಟ್ಮೆಂಟ್, ಶಿಕ್ಷಣ, ಆರೋಗ್ಯ ಎಲ್ಲದರಲ್ಲೂ ಸೋತಿದೆ. ಮತ್ತೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಮಾಡೋದ್ರಲ್ಲೂ ಸೋತಿದ್ದಾರೆ. ಔಟ್ ಆಫ್ 10 ಅದೇ 3 ಮಾರ್ಕ್ಸ್ ಕೊಡಬಹುದು ಅಷ್ಟೇ. ಪ್ರಜ್ವಲ್ ರೇವಣ್ಣ ಪ್ರಕರಣ, ಈ ಪೆನ್ ಡ್ರೈವ್ ಪ್ರಕರಣ ಕಾಂಗ್ರೆಸ್ ಮುಜುಗರ ಹೌದು ಅಲ್ಲ? ಎಸ್ ಆರ್ 100%. ಎಸ್. ವಿನಾಯಕ್ ಸರ್, ಸರ್ಕಾರದ ಸಾಧನೆಗೆ ಎಷ್ಟು ಮಾರ್ಕ್ಸ್? ಪೆನ್ ಡ್ರೈವ್ ಪ್ರಕರಣ 10ರಲ್ಲಿ 5. ಪೆನ್ ಡ್ರೈವ್ ಪ್ರಕರಣ ಎಲ್ಲಾ ಪಾರ್ಟಿಗಳಿಗೂ ಒಂಥರ ಏನು ಮುಜುಗರ ತಂದಿದೆ, ಮತ್ತೆ ಎಲ್ಲರಿಗೂ ಎಫೆಕ್ಟ್ ಆಗಿದೆ. ಸ್ಪೆಷಲಿ ಗೌರ್ಮೆಂಟ್ಗೆ ಒಂಥರ ಜಾಸ್ತಿನೇ ಮುಜುಗರ ಆಗಿದೆ ಅಂತ ಅನ್ಸುತ್ತೆ. ಅವರೇ ಫಿಕ್ಸ್ ಮಾಡಿರೋ ಗ್ರೇಸ್ ಮಾರ್ಕ್ಸ್ 2.5 ಅಷ್ಟು ಕೂಡ ಕಾಂಗ್ರೆಸ್ಗೆ ನಾನು ಕೊಡಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಸುಮಾರಷ್ಟು ಏನನ್ನ ಘೋಷಣೆಯನ್ನ ಮಾಡಿದ್ದಾರೆ, ಗ್ಯಾರಂಟಿಯನ್ನ ಅವರು ತಕ್ಕ ಮಟ್ಟಿಗೆ ಅನುಷ್ಠಾನಗಳನ್ನ ಮಾಡಿದ್ದಾರೆ. ಆದರೆ ಸರ್ಕಾರ ನಡೆಸೋದ್ರಲ್ಲಿ, ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲ ಇದೆ. ಸರ್ಕಾರ ಅಸಮರ್ಥವಾಗಿದೆ. ನಾನು ಸರ್ಕಾರಕ್ಕೆ 2 ಮಾರ್ಕ್ಸ್ ಅನ್ನ ಕೊಡ್ತೀನಿ. ರೈಟ್. ಅಲ್ಲಿಗೆ ವರ್ಷ 1 ಕಂಪ್ಲೀಟ್ ಆಗಿದೆ. ಆದರೆ ಆರೋಪ ಪ್ರತ್ಯಾರೋಪಗಳ ನಡುವೆ ಜನರ ನಿರೀಕ್ಷಿತ ಮಟ್ಟಕ್ಕೆ ತಲುಪ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಉಳಿದುಬಿಟ್ಟಿದೆ. ಇನ್ನು 4 ವರ್ಷ ಸುದೀರ್ಘ ಅವಧಿ. ಈ ಪೆನ್ ಡ್ರೈವ್ ಪ್ರಕರಣದಂತಹ ಪ್ರಕರಣಗಳು ಅತ್ಯಂತ ತ್ವರಿತ ಗತಿಯಲ್ಲಿ ಯಾವಾಗ ತೀರ್ಮಾನವಾಗುತ್ತೋ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುತ್ತೋ, ಆಗ ಸರ್ಕಾರಕ್ಕೂ ಕೂಡ ಕ್ರೆಡಿಬಿಲಿಟಿ ಅನ್ನೋದು ಉಳಿಯುತ್ತೆ. ಇಂಥ ಆರೋಪ ಬಂತು, ಇಂಥ ಶಿಕ್ಷೆ ಕೊಟ್ಟಿದ್ದೀವಿ, ಅಲ್ಲಿಗೆ ನಮ್ಮ ದಾಯಿತ್ವ ಮುಗಿತು ಅಂತೇಳಿ ಆಗೋ ಭಾಗ್ಯ ಕಾಂಗ್ರೆಸ್ಗೆ ಸಿಗ್ಲಿ. ಪೆನ್ ಡ್ರೈವ್ ಪ್ರಕರಣ ಇಲ್ಲಿಗೆ ಬಿಟ್ಟು ಬೇರೆ ವಿಚಾರ ಚರ್ಚೆ ಮಾಡೋ ಭಾಗ್ಯ ನಮಗ್ ಸಿಗ್ಲಿ ಅಂತ ಆಶಿಸ್ತಾ ಧನ್ಯವಾದ. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.